ಬೆಳಗಾವಿ ಜಿಲ್ಲೆಯ 43 ಗ್ರಾಮಗಳಿಗೆ ಸಪ್ತ ನದಿಗಳಿಂದಾಗಿ ಪ್ರವಾಹದ ಎಫೆಕ್ಟ್ ತಟ್ಟಿದೆ. ಈವರೆಗೂ 2106 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ಬಾಣಂತಿಯರ ಆರೈಕೆ ಮಾಡಲಾಗ್ತಿದೆ. ಈ ಸುದ್ದಿಯನ್ನ ನೋಡೋಣ. ಪ್ರವಾಹ ಪ್ರತಾಪ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳಿಂದ 43 ಗ್ರಾಮಗಳಲ್ಲಿ ಪ್ರವಾಹದ ಎಫೆಕ್ಟ್ ತಟ್ಟಿದೆ. ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಮಾರ್ಕಾಂಡೇಯ ನದಿಗಳು ಉಕ್ಕಿ ಹರಿಯುತ್ತಿದ್ದು, ಗೋಕಾಕ್, ಮೂಡಲಗಿ, ನಿಪ್ಪಾಣಿ, ಚಿಕ್ಕೋಡಿ, ಕಾಗವಾಡ, ಅಥಣಿ, ಹುಕ್ಕೇರಿ ತಾಲೂಕಿನ 43 ಗ್ರಾಮಗಳು ಜಲಾವೃತಗೊಂಡಿವೆ. ಭಾರೀ ಮಳೆಗೆ ಬೆಳಗಾವಿಯ ರಾಮದುರ್ಗ ಪಟ್ಟಣದ ತೇರ ಬಜಾರ್ ಬಳಿಯ ಸಂಪರ್ಕ ಸೇತುವೆ ಜಲಾವೃತಗೊಂಡಿದೆ. ಮುಳುಗಿದ ಸೇತುವೆ ಮೇಲೆ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಾಹನ, ಜನರು ಓಡಾಟ ನಡೆಸಿದ್ದು ಅಪಾಯದ ಆತಂಕ ಎದುರಾಗಿದೆ. ಬೆಳಗಾವಿಯಲ್ಲಿ ಈವರೆಗೂ 2106 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದ್ದು, 1500 ಜನ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ನೆರೆ ಸಂತ್ರಸ್ತರ ಸಲುವಾಗಿ 38 ಕಾಳಜಿ ಕೇಂದ್ರ ತೆರೆದಿರುವ ಜಿಲ್ಲಾಡಳಿತ 7000ಕ್ಕೂ ಅಧಿಕ ಜನರಿಗೆ ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸದ್ಯ ನದಿ ಪಾತ್ರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಿದೆ ಜಿಲ್ಲಾಡಳಿತ. ಬೆಳಗಾವಿಯಲ್ಲಿ ಘಟಪ್ರಭೆ ನದಿಯ ಅಬ್ಬರಕ್ಕೆ ಹುಣಶ್ಯಾಳ್ಯ ಪಿಜಿ ಗ್ರಾಮ ಮುಳುಗಡೆಯಾಗಿದೆ. ಗ್ರಾಮದ ಲಕ್ಷ್ಮೀ ದೇವಾಲಯ ಸೇರಿ ಗ್ರಾಮದ 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದಲ್ಲಿನ ಭೀಕರತೆ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, 5 ಕಾಳಜಿ ಕೇಂದ್ರ ಓಪನ್ ಮಾಡಿ ಇಡೀ ಗ್ರಾಮದ ಜನರನ್ನ ಶಿಫ್ಟ್ ಮಾಡಲಾಗಿದೆ. ಪ್ರವಾಹದಿಂದ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಮುಳುಗಡೆಯಾಗಿದ್ದು, ಬಾಣಂತಿಯೊಬ್ಬಳು ಪರದಾಡಿದ್ದಾಳೆ. 20 ದಿನದ ಕಂದಮ್ಮಳೊಂದಿಗೆ ತಾಯಿ ಲಕ್ಷ್ಮಿ ಗಾಣಿಕೆಯರನ್ನ ಸದ್ಯ ಅಂಗನವಾಡಿಯಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು, ತಾಲೂಕು ಆಡಳಿತ ಆರೈಕೆ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹುಲಗಬಾಳಿ ಬಳಿ ರಸ್ತೆ ಬದಿಯಲ್ಲಿ ನೆರೆ ಸಂತ್ರಸ್ತರು ಜೀವನ ಮಾಡುತ್ತಿದ್ದಾರೆ. ಹುಲಗಬಾಳಿ ಗ್ರಾಮದಲ್ಲಿ ಮಳೆ ಸಾಲು ಸಾಲು ಸಂಕಷ್ಟ ತಂದೊಡ್ಡಿದೆ. ಇಡೀ ಗ್ರಾಮವೇ ಜಲಾವೃತವಾಗಿದೆ. ಜಮೀನುಗಳು ಮುಳುಗಿ ಹೋಗಿವೆ. ಸೂರು ಕಳೆದುಕೊಂಡ ಜನರು ಮಕ್ಕಳನ್ನ ಕಟ್ಟಿಕೊಂಡು ಜಾನುವಾರುಗಳೊಂದಿಗೆ ಊರು ತೊರೆದಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಹೋಗುವ ಬದಲು ರಸ್ತೆಯಲ್ಲೇ ಟಾರ್ಪಲ್ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ. ಬೆಳಗಾವಿಯ ಗೋಕಾಕ್, ಅಡಿಬಟ್ಟಿ, ಮೇಳವಂಕಿ ಗ್ರಾಮದ ನಡುವಿನ ಸೇತುವೆ ಜಲಾವೃತ ಆಗಿದೆ. ಇದರಿಂದ ಜನರು ಪರದಾಡುವಂತಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಹೊರಗೆ ಹೋಗಲು ಆಗದೆ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಘಟಪ್ರಭಾ ನದಿ ನೀರು ಹೆಚ್ಚಾದ್ರೆ ನದಿ ಪಾತ್ರದ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಕೃಷ್ಣಾ ನದಿ ಪ್ರವಾಹದ ನೀರಿನಿಂದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮ ಜಲಾವೃತವಾಗಿದೆ. ಗ್ರಾಮದ ಸುಮಾರು 300ಕ್ಕೂ ಹೆಚ್ಚು ಮನೆಗಳನ್ನು ಕೃಷ್ಣಾ ನದಿ ನೀರು ಸುತ್ತುವರೆದಿದೆ. ನದಿಯಲ್ಲಿ ಮತ್ತಷ್ಟು ನೀರು ಹೆಚ್ಚಳವಾದರೆ ಗ್ರಾಮವೇ ಮುಳುಗುವ ಭೀತಿ ಎದುರಾಗಿದೆ. ಸದ್ಯ ಕೃಷ್ಣಾ ನದಿಯಲ್ಲಿ 2.8 ಲಕ್ಷ ಕ್ಯೂಸೆಕ್ನಷ್ಟು ಹೊರಹರಿವು ಇದೆ. ಭಾರೀ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆಯ ಹಲವು ಗ್ರಾಮಗಳು ಮುಳುಗಡೆಯಾಗಿವೆ. ಕೊಡಗು ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿದಿದೆ. ಕೆಆರ್ಎಸ್ ಕಬಿನಿ ಜಲಾಶಯಕ್ಕೆ ಸಿಎಂ ಡಿಸಿಎಂ ಬಾಗಿನ ಅರ್ಪಿಸಿದ್ದಾರೆ. ಎಲ್ಲ ಸುದ್ದಿಯನ್ನ ನೋಡೋಣ. ನಲುಗಿದ ಉತ್ತರ, ದಕ್ಷಿಣ, ತತ್ತರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರೀ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು, ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರವಾಹದಿಂದಾಗಿ 70ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ದು, 25ಕ್ಕೂ ಹೆಚ್ಚು ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮನೆಯಲ್ಲಿರುವ ದವಸ ಧಾನ್ಯ ರಕ್ಷಣೆ ಮಾಡುವುದಕ್ಕೆ ಜನ ಪರದಾಟ ನಡೆಸಿದ್ರು.
ಮಿರ್ಜಿ ಗ್ರಾಮಸ್ಥರು ಅಕ್ಷರಶಃ ತತ್ತರಿಸಿ ಹೋಗಿದ್ದು ಟಿವಿ9 ಎದುರು ತಮ್ಮ ಪರಿಸ್ಥಿತಿ ನೆನೆದು ಚಂದ್ರವ್ವ ಕಂಬಾರ ಕಣ್ಣೀರು ಹಾಕಿದ್ದಾರೆ. ಪ್ರತಿ ಬಾರಿ ಪ್ರವಾಹ ಬಂದಾಗ ಇದೇ ಗೋಳಾಗಿದೆ. ನಾವು ಮತ್ತೊಬ್ಬರಿಗೆ ಅನ್ನ ನೀಡುವ ರೈತರು, ಆದ್ರೆ ನಾವು ಕಾಳಜಿ ಕೇಂದ್ರದಲ್ಲಿ ಮತ್ತೊಬ್ಬರ ಕಡೆ ತುತ್ತು ಅನ್ನಕ್ಕೆ ಕೈ ಚಾಚಬೇಕಾಗಿದೆ ಅಂತ ದುಃಖ ತೋಡ್ಕೊಂಡ್ರು. ದುಃಖನ ಬಂದ್ಬಿಡ್ತೈತ್ರಿ, ಒಟ್ಟು ತಡ್ಕೊಳ್ಳೋದಾಗಲ್ಲ. ಸುಮ್ಮನೆ ನಾವೆಲ್ಲ ಜನ್ನಿಮ್ತಿನ ಊಟ ಮಾಡಿದಂಗ್ರಿ, ಜನ್ನಿಮ್ತಿ ಊಟ ಮಾಡಿದಂಗ್ರಿ. ನಮಗೆ ಭಾಳ ಕಷ್ಟ ಆಕತ್ರಿ. ನಮಗೆ ಅಟ್ಟೆ ಕಷ್ಟ ಆಗೋದಿಲ್ಲ. ಮಕ್ಕಳ ಕರ್ಕೊಂಡು ಅನ್ನ ನೀಡ್ಸ್ಕೊಂಡು ತಿನ್ನೋದ್ರ ಸಹಿ ಆಗ್ಬಿಡ್ತೈತ್ರಿ. ನಮಗೆ ಮತ್ತೊಬ್ಬರ ಕಡೆ ಬೇಡುವಂಗ ಆತ್ಲ ದೇವ್ರ ಅಂತೇಳಿ ಜೀವ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗತ್ರಿ ಸರ್. ಭಾಳ ತ್ರಾಸ ಐತ್ರಿ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ರಾಜ್ಯದಲ್ಲಿ ಆತಂಕ ಸೃಷ್ಟಿಸುತ್ತಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಬೊಂಟಗೋಡಿ ಗ್ರಾಮದಲ್ಲಿ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ನೀರು ಗ್ರಾಮಕ್ಕೆ ನುಗ್ಗಿದೆ. ಇದರಿಂದ ಗ್ರಾಮದಲ್ಲಿ 10 ಮನೆಗಳು ಹಾಗೂ ಪ್ರಾಥಮಿಕ ಶಾಲೆ ಜಲಾವೃತಗೊಂಡಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಸಾವಿರಾರು ಎಕರೆ ಬೆಳೆ ಜಲಾವೃತಗೊಂಡಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಂಬಗಿಕೇಡಿ ಗ್ರಾಮದಲ್ಲಿ ಸಾವಿರಾರು ಎಕರೆ ಬೆಳೆ ಮುಳುಗಡೆಯಾಗಿದೆ. ಕಬ್ಬು, ಉದ್ದು ಸೇರಿದಂತೆ ವಿವಿಧ ಬೆಳೆ ಜಲಾವೃತಗೊಂಡಿದ್ದು ಜಮೀನುಗಳು ನದಿಯಂತಾಗಿವೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರೋ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು ಡ್ಯಾಂ ಅನ್ನು ನೋಡಲು ಜನರು ತಂಡೋಪತಂಡವಾಗಿ ಬರ್ತಿದ್ದಾರೆ. ಜಲಾಶಯದ ಹಿನ್ನೀರಿನಲ್ಲಿ ನೂರಾರು ಜನರು ಮಕ್ಕಳೊಂದಿಗೆ ಮೋಜು ಮಸ್ತಿ ಮಾಡಿದ್ದು ಅಪಾಯವನ್ನ ಲೆಕ್ಕಿಸದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಭಾರೀ ಬಿರುಗಾಳಿಗೆ ವಿದ್ಯುತ್ ಕಂಬ ಹಾಗೂ ಮರಗಳು ತರಗೆಲೆಯಂತೆ ಉರುಳಿ ಬಿದ್ದಿವೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹೊಸದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬಿರುಗಾಳಿ ಬೀಸುವ ಭಯಾನಕ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೊಳ್ಳೇಗಾಲ ತಾಲೂಕಿನ ಬೆಟ್ಟದ ಮಾದಹಳ್ಳಿಯಲ್ಲಿ ಮನೆಗಳ ಮೇಲ್ಛಾವಣಿ ಗೋಡೆ ಕುಸಿತಗೊಂಡಿದೆ. ಭಾರೀ ಮಳೆಯ ಕಾರಣ ಕಾವೇರಿ ನದಿ ಪಾತ್ರದ ಗ್ರಾಮಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ದಾಸನಪುರ ದೇವಸ್ಥಾನದ ಮೆಟ್ಟಿಲು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಜೊತೆಗೆ ಸತ್ತೇಗಾಲ ಸಂಪರ್ಕ ಸೇತುವೆ ಭಾಗಶಃ ಮುಳುಗಡೆಯಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಬ್ಯಾರಿಕೇಡ್ ಅಳವಡಿಸಿದೆ. ಕಾವೇರಿ ನದಿ ನೀರು ರಭಸವಾಗಿ ಹರಿಯುತ್ತಿರುವ ಹಿನ್ನೆಲೆ ಎಚ್ಚರಿಕೆ ವಹಿಸಲಾಗಿದೆ. ತಾವು ಕೂಡ ನೋಡ್ತಾ ಇರಬಹುದು, ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ದಾಸನಪುರ ಗ್ರಾಮ, ಅಂದರೆ ಕಾವೇರಿ ನದಿ ಒಂದು ಗ್ರಾಮದ ಪಕ್ಕದಲ್ಲೇ ಇರುವಂಥದ್ದು. ತಾವು ಕೂಡ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ನೀರಿನ ಹರಿವು ಹೆಚ್ಚಾಗಿದೆ ಅಂತ ಹೇಳಿ. ನಿನ್ನೆ ಅಲ್ಪ ಪ್ರಮಾಣದಲ್ಲಿದ್ದಂತಹ ಒಂದು ಹೊರಹರಿವು ಇಂದು ಅಪಾರ ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ದೇವಾಲಯದ ಮೆಟ್ಟಿಲುಗಳು ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಅದೇ ರೀತಿಯಾಗಿ ತಾವು ಕೂಡ ನೋಡ್ತಾ ಇರ್ಬೋದು, ಆ ಒಂದು ಸೇತುವೆ ಕೂಡ ಭಾಗಶಃ ಮುಳುಗುವ ಹಂತಕ್ಕೆ ಬಂದಿರುವಂಥದ್ದು. ಮಡಿಕೇರಿ ಸೋಮಾರ್ಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಮಾದಾಪುರ ಬಳಿ ಗುಡ್ಡ ಕುಸಿಯುತ್ತಿದೆ. ಕ್ಷಣ ಕ್ಷಣಕ್ಕೂ ಗುಡ್ಡ ಕುಸಿತವಾಗ್ತಿದ್ದು ನಿದ್ರೆ ಇಲ್ಲದೆ ನಿವಾಸಿಗಳು ಆತಂಕದಿಂದಲೇ ರಾತ್ರಿ ಕಳೆದಿದ್ದಾರೆ. ಸುಮಾರು 10 ಅಡಿಗಳಷ್ಟು ನಿಂತಿದ್ದು ಯಾವುದೇ ಕ್ಷಣದಲ್ಲಾದರೂ ಅಗಾಧ ಪ್ರಮಾಣದ ಕಲ್ಲು ಮಣ್ಣಿನ ರಾಶಿ ಕೊಚ್ಚಿ ಬರುವ ಸಾಧ್ಯತೆ ಇದೆ. ಮಳೆ ಜೋರಾದರೆ ಈ ಅಷ್ಟು ಪ್ರಮಾಣದ ಬೃಹತ್ ಕಲ್ಲು ಮಣ್ಣಿನ ರಾಶಿ ಇಲ್ಲಿಂದ ಕೊಚ್ಚಿ ಬಂದು ಈ ರಸ್ತೆ ಬದಿ ನಿಲ್ಲಿಸಿರುವಂತಹ ವಾಹನಗಳಿಗೆ ಡ್ಯಾಮೇಜ್ ಮಾಡಬಹುದು. ಈ ರಸ್ತೆಯನ್ನು ಸಂಪೂರ್ಣ ಬ್ಲಾಕ್ ಮಾಡಬಹುದು. ಅದಕ್ಕಿಂತಲೂ ಹೆಚ್ಚು ರಸ್ತೆಯ ಮತ್ತೊಂದು ಬದಿ ವಾಸದ ಮನೆಗಳಿದೆ, ಅಂಗಡಿ ಮುಂಗಟ್ಟುಗಳಿದೆ, ಇವೆಲ್ಲವನ್ನು ಕೂಡ ಇದು ನಾಶ ಮಾಡಬಹುದು. ಮಳೆಯಿಂದ ಕೆಆರ್ಎಸ್ ಅಣೆಕಟ್ಟು ತುಂಬಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರು. ಬಾಗಿನ ಅರ್ಪಣೆ ನಂತರ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ರು. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಸಲಾಯಿತು. ಬಾಗಿನ ಅರ್ಪಿಸಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಿಎಂ, ಡಿಸಿಎಂಗೆ ಮಂಡ್ಯ ಜಿಲ್ಲಾಡಳಿತದಿಂದ ಫೋಟೋ ನೀಡಿ ಸನ್ಮಾನ ಮಾಡಲಾಯಿತು. ಮೂಡಾ ವಿರುದ್ಧ ಪಾದಯಾತ್ರೆ ಬಗ್ಗೆ ಬಿಜೆಪಿ ಪೂರ್ವಭಾವಿ ಸಭೆ ನಡೆಸಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಮೂಡಾ ಮಲ್ಲಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೂಡಾ ಅಕ್ರಮ ಖಂಡಿಸಿ ಬಿಜೆಪಿ ಪಾದಯಾತ್ರೆಗೆ ತಯಾರಿ ನಡೆಸಿದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪೂರ್ವಭಾವಿ ಸಭೆ ನಡೆಸಿತು. ಸಭೆಯಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗಿದ್ದರು.
ಮೈಸೂರಿಗೆ ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಮಾತನಾಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್, ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕ್ತಿದ್ದಾರೆ. ಯಾವ ರೀತಿಯ ಹಗರಣ ಅನ್ನೋದನ್ನ ಬಿಜೆಪಿಯವರು ಹೇಳ್ತಾ ಇಲ್ಲ. ಬಿಜೆಪಿಯವರು ಬಹಳ ದಿನದಿಂದ ವಾಕಿಂಗ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ನೋಡಿ, ಇದು ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಹಗರಣ ಏನಾಗಿದೆ ಅಂತ ಅವ್ರು ಹೇಳಕ್ಕೆ ರೆಡಿ ಇಲ್ಲ. ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಅವರೆಲ್ಲ ಏನಾಗಿದೆ, ಭಾಳ ದಿವಸದಿಂದ ವಾಕಿಂಗ್ ಮಾಡಿಲ್ಲ ಅನಿಸುತ್ತೆ. ವಾಲ್ಮೀಕಿ ಹಗರಣ ವಿಚಾರವಾಗಿ ಬಿಜೆಪಿಯ ಬಸನಗೌಡ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಪ್ರತ್ಯೇಕ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಸದಾನಂದ ಗೌಡ್ರು, ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಸರಿಯಲ್ಲ. ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇರುವವರು ಕಾರ್ಯಕರ್ತನಾಗಿಯೂ ಇರಲು ಯೋಗ್ಯರಲ್ಲ ಅಂತ ಕಿಡಿಕಾರಿದ್ದಾರೆ. ಜಾರಕಿಹೊಳಿಯಲ್ಲಿ ಹೇಳ್ತೇನೆ, ನಾನು ನಮ್ಮ ಯತ್ನಾಳ್ರಲ್ಲಿ ಹೇಳ್ತೇನೆ, ಯಾವುದೋ ಭಿನ್ನ ಸ್ವರಗಳನ್ನು ನಾವು ಎತ್ತಿದ್ರೆ ಇದರಿಂದಾಗಿ ಯಾರು ಕದ್ದು ಈಗ ನಾಯಕತ್ವ ವಹಿಸ್ಕೊಂಡವ್ರೆ ಕದ್ದವರು ಉಂಟಲ್ಲ, ಅವ್ರಿಗೆ ತಪ್ಪಿಸೋಳಿಕೆ ಸುಲಭ ಆಗುತ್ತೆ. ಬೇಸರಗಳು ಎಲ್ರಿಗೂ ಇದೆ. ವ್ಯಕ್ತಿಯ ಮೇಲೆ ಬೇಸರ ಇರ್ಬೋದು, ಆದರೆ ಪಕ್ಷದ ಮೇಲೆ ಬೇಸರ ಮಾಡಬಾರ್ದು. ಮುಡಾ ಹಗರಣ ಬಯಲಿಗೆಳೆಯಲು ಪಾದಯಾತ್ರೆ ಮಾಡ್ತಿದ್ದೇವೆ ಅಂತ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಉಭಯ ಸದನಗಳಲ್ಲಿ ಮುಡಾ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ಎನ್ಡಿಎ ನಾಯಕರು ಪಾದಯಾತ್ರೆ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಒಬ್ಬ ಮುಖ್ಯಮಂತ್ರಿ ಆದವರು ಯಾವಾಗ ಹತಾಶರಾಗ್ತಾರೆ ಅಂತ ಹೇಳಿದ್ರೆ, ತನ್ನ ತಪ್ಪು ಜಾಹೀರಾಗ್ತಾ ಇದೆ ಅಂದಾಗ ಹತಾಶರಾಗ್ತಾರೆ. ಸಿದ್ದರಾಮಯ್ಯಗೆ ತೊಂದರೆ ಕೊಡಬೇಕು ಅನ್ನೋ ಕುತಂತ್ರ ಆಗಿದೆ. ಈ ಉದ್ದೇಶ ಬಿಟ್ಟು ಬೇರೆ ಯಾವ ಉದ್ದೇಶ ಕಾಣಿಸ್ತಿಲ್ಲ ಅಂತ ಮುಡಾ ಹಗರಣದ ಬಗ್ಗೆ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ತಡೆಯೋಕೆ ಆಗದೆ ಕುತಂತ್ರ ನಡೆಯುತ್ತಿದೆ ಅಂತ ಹುಬ್ಬಳ್ಳಿಯಲ್ಲಿ ಆರೋಪಿಸಿದ್ದಾರೆ. ತನಿಖೆ ನಡೆಯೋದ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ, ಏನು ಉದ್ದೇಶ ನನಗೆ ಗೊತ್ತಿಲ್ಲ. ಸದನದಲ್ಲಿ ಸುಮಾರು 7 ತಾಸಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರು ಯಾವಾಗ ಉತ್ತರ ಕೊಡಬೇಕು ಹೋದ್ರು ಅವಾಗ ಮುಖ್ಯಮಂತ್ರಿಯವ್ರಿಗೆ ಉತ್ತರ ಕೊಡಲಾರಂಗೆ ಅಲ್ಲಿ ಬಾವಿಯಾಗಿ ಬಂದು ಗಲಾಟೆ ಮಾಡ್ಕೊಂತ ಭಜನೆಗಳು ಮಾಡ್ಕೊಂತ ಕೂತ್ಕೊಂಡಿದ್ದಾರೆ. ದಾಸನಿಗೆ ಸದ್ಯ ಜೈಲಿನ ಊಟವೇ ಫಿಕ್ಸ್ ಆಗಿದೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ಮೂಕಾಂಬಿಕೆ ಪ್ರಸಾದ ನೀಡಿದ್ದಾರೆ. ತಾಯಿ ಮಗನನ್ನ ನೋಡ್ತಲೇ ಚಾಲೆಂಜಿಂಗ್ ಸ್ಟಾರ್ ಭಾವುಕರಾಗಿದ್ದಾರೆ. ಎಲ್ಲಾ ಸುದ್ದಿಯನ್ನ ನೋಡೋಣ. ಜೈಲೂಟವೇ ಗತಿ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಇನ್ನೂ ಕೆಲ ದಿನಗಳ ಮಟ್ಟಿಗೆ ಮನೆ ಊಟ ಕೈಗೆಟಕದ ತುತ್ತಾಗಿದೆ. ಆರೋಗ್ಯ ಸಮಸ್ಯೆ ನೆಪವೊಡ್ಡಿ ಮನೆ ಊಟಕ್ಕೆ ಕೋರ್ಟ್ ಮೊರೆ ಹೋಗಿದ್ದ ಕೊಲೆ ಆರೋಪಿ ದರ್ಶನ್ ಸದ್ಯಕ್ಕೆ ತಮ್ಮ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದಾರೆ ಎನ್ನಲಾಗಿದೆ. ಹೈಕೋರ್ಟ್ನಲ್ಲಿ ಇಂದು ನಡೆಯಬೇಕಿದ್ದ ವಿಚಾರಣೆ ದಿನವೇ ದರ್ಶನ್ ಪರ ವಕೀಲರು ಮನೆ ಊಟಕ್ಕಾಗಿ ಸಲ್ಲಿಸಿದ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಮನೆ ಊಟಕ್ಕಾಗಿ ದರ್ಶನ್ ಪರವಾಗಿ ಸಲ್ಲಿಕೆಯಾಗಿದ್ದ ಅರ್ಜಿಯಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆ ಸದ್ಯ ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಇದೇ ಅರ್ಜಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನೀಡಿರುವ ಆದೇಶವನ್ನ ಪ್ರಶ್ನಿಸಬೇಕಿದೆ. ಇದಕ್ಕಾಗಿ ಹೊಸದಾಗಿ ಅರ್ಜಿ ಸಲ್ಲಿಸುವ ಕಾರಣದಿಂದಾಗಿ ಈ ಹಿಂದೆ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ವಾಪಸ್ ಪಡೆಯುವ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ರನ್ನ ಭೇಟಿಯಾಗಲು ಇಂದು ಕುಟುಂಬದ ಸದಸ್ಯರು ಆಗಮಿಸಿದ್ರು. ದರ್ಶನ್ ತಾಯಿ ಮೀನಾ ತೂಗುದೀಪ್, ಪತ್ನಿ ವಿಜಯಲಕ್ಷ್ಮಿ, ಪುತ್ರ ಹಾಗೆ ಸಹೋದರ ದಿನಕರ್ ದರ್ಶನ್ರನ್ನ ಭೇಟಿಯಾದ್ರು. ನ್ಯಾಯಾಂಗ ಹೋರಾಟ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ದರ್ಶನ್ ಜೊತೆ ಮನೆಯವರು ಮಾಹಿತಿ ಹಂಚಿಕೊಂಡ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕೆಯ ಪ್ರಸಾದ ಸಮೇತ ಜೈಲಿಗೆ ಭೇಟಿ ನೀಡಿದ್ರು. ಕಳೆದ 2 ದಿನಗಳ ಹಿಂದೆ ಉಡುಪಿಯ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರಕ್ಕೆ ಭೇಟಿ ನೀಡಿದ ವಿಜಯಲಕ್ಷ್ಮಿ ಪತಿಯ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿದ್ರು. ನವಚಂಡಿಕಾ ಯಾಗ ನಡೆಸಿ ಪ್ರಾರ್ಥಿಸಿದ್ರು. ಇದೇ ಯಾಗದ ಪ್ರಸಾದವನ್ನ ನೀಡಿದ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬಿದ್ರು. ಇಂದು ಸಿನಿಮಾ ಗೀತೆ ರಚನೆಕಾರ ಕವಿರಾಜ್ ಕೂಡ ಜೈಲಿನಲ್ಲಿರುವ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಈಗಾಗಲೇ ಚಿತ್ರರಂಗದ ಹಲವಾರು ಗಣ್ಯರು ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಸದ್ಯ ಇಂದು ದರ್ಶನ್ ಸಿನಿಮಾದ ಹಲವಾರು ಹಿಟ್ ಹಾಡುಗಳಿಗೆ ಸಾಹಿತ್ಯ ಬರೆದ ಕವಿರಾಜ್ ದರ್ಶನ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ರೇಣುಕಾ
ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರಕರಣದ 1ನೇ ಆರೋಪಿ ಪವಿತ್ರ ಗೌಡರನ್ನ ಇಂದು ಕುಟುಂಬದವರು ಭೇಟಿಯಾಗಿದ್ದಾರೆ. ಪವಿತ್ರ ತಾಯಿ, ಸಹೋದರ ಮತ್ತು ಮಗಳು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಪವಿತ್ರ ಗೌಡ ಜೊತೆ ಮಾತುಕತೆ ನಡೆಸಿದ್ರು. ಕಳೆದ ವಾರ ದರ್ಶನ್ರನ್ನ ಭೇಟಿಯಾಗಿದ್ದ ನಟ ವಿನೋದ್ ರಾಜ್ ಬಳಿಕ ಮೃತ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿದ್ದು ಬೇರಿಗೆ ಚರ್ಚೆಯನ್ನ ಹುಟ್ಟುಹಾಕಿತ್ತು. ದರ್ಶನ್ ವಿನೋದ್ ರಾಜ್ರನ್ನ ಸಂಧಾನಕ್ಕಾಗಿ ರೇಣುಕಾಸ್ವಾಮಿ ಮನೆಗೆ ಕಳಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ದ ಹಿನ್ನೆಲೆ ಇಂದು ಸ್ವತಃ ವಿನೋದ್ ರಾಜ್ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನನ್ನ ದರ್ಶನ್ ಹೇಳಿ ಕಳಿಸಲಿಲ್ಲ, ನಾನೇ ಸಹಾಯ ಮನೋಭಾವದಲ್ಲಿ ಭೇಟಿ ನೀಡಿದ್ದೆ ಅಂತ ಹೇಳಿದ್ದಾರೆ. ರಾಜಿ ಸಂದಾಯ ಮಾಡೋದಕ್ಕೂ ಇನ್ಯಾವುದಕ್ಕೂ ನಾನು ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯಿತು. ಖಂಡಿತ ಅದಲ್ವೇ ಅಲ್ಲ. ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ, ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದರು. ಇಲ್ಲಿ ಯಾಕೆ ನಾನು ಹೋದೆ ಅಂತಂತ ಹೇಳಿದ್ರೆ, ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ, ರೇಣುಕಾಸ್ವಾಮಿಯವರ ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗುಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಕೊಟ್ಟೆ. ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ. ಇಡೀ ದೇಶ 6 ಜನರ ಚಕ್ರವ್ಯೂಹದಲ್ಲಿ ಸಿಲುಕಿದೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ, ಅದಾನಿ ಕೈಯಲ್ಲಿ ಸಿಲುಕಿದೆ. ದೇಶದ ಜನರನ್ನ ಅಭಿಮನ್ಯು ಅಂದುಕೊಂಡಿದ್ದೀರಿ, ಆದ್ರೆ ಅವರೆಲ್ಲ ಅರ್ಜುನರು, ಚಕ್ರವ್ಯೂಹ ಭೇದಿಸಿ ಬರ್ತಾರೆ ಅಂತ ಹೇಳಿದ್ದಾರೆ. चक्रव्यूह के बारे में थोड़ी रिसर्च की और पता लगा कि चक्रव्यूह का एक दूसरा नाम होता है पद्मव्यूह, मतलब लोटस फॉर्मेशन. ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಮಧ್ಯಮ ವರ್ಗದವರಿಗೆ 2 ಚೂರಿ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮಧ್ಯಮ ವರ್ಗದವರು ನೀವು ಹೇಳಿದಂತೆ ಮಾಡಿದ್ರು, ಆದ್ರೆ ಇಂಡೆಕ್ಸೇಷನ್ ತೆಗೆದುಹಾಕಿ ಮಧ್ಯಮ ವರ್ಗದವರಿಗೆ ಬೆನ್ನಿಗೆ 1 ಚೂರಿ, ಹೂಡಿಕೆ ಮೇಲೆ ಲಾಭಕ್ಕೆ ತೆರಿಗೆ ಹಾಕಿ ಯಾದೆಗೆ 1 ಚೂರಿಯನ್ನ ಇರಿದಿದ್ದೀರಿ, ಟ್ಯಾಕ್ಸ್ ಟೆರರಿಸಂ ಮಾಡುತ್ತಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. सर मिडिल क्लास जो है वो शायद इस बजट से पहले प्रधानमंत्री को सपोर्ट करता था. जब प्रधानमंत्री ने कोविड के समय उनसे थाली बजवाई थी तो उन्होंने दबाकर थाली बजाई. ಮುಡಾ ಹಗರಣವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿದೆ. ಇದೇ ಹೊತ್ತಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುತ್ತಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಸಚಿವ ಸಂಪುಟದಲ್ಲಿ ಬದಲಾವಣೆ ಕುರಿತು ಹೈಕಮಾಂಡ್ ಜೊತೆಗೆ ಚರ್ಚಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಪಕ್ಷ ಹಾಗೂ ಸರ್ಕಾರದ ವಿಚಾರವಾಗಿ ಚರ್ಚೆ ನಡೆಸಲು ದೆಹಲಿಗೆ ಹೋಗ್ತಿರೋದಾಗಿ ಹೇಳಿದ್ದಾರೆ. ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಾವು ಗೋಯಿಂಗ್ myself and DK Shivakumar both of us. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಲವರು ಆಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿ ಕೆಪಿಸಿಸಿ ಪುನರ್ರಚನೆ ಬಗ್ಗೆಯೂ ಕಾಂಗ್ರೆಸ್ ಪಾಳಯದಲ್ಲಿ ಚರ್ಚೆ ನಡೆದಿದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಕೆಪಿಸಿಸಿ ಸಾರಥಿ ಬದಲಾವಣೆ ಪ್ಲಾನ್ ಮಾಡಲಾಗುತ್ತಿದೆ. ನಾಳೆ ದೆಹಲಿಗೆ ತೆರಳಲಿರುವ ಸಿಎಂ, ಡಿಸಿಎಂ ಹೈಕಮಾಂಡ್ ಜೊತೆಯೂ ಕೂಡ ಚರ್ಚೆ ನಡೆಸಲಿದ್ದಾರೆ.